ಹಾಯ್ ಫ್ರೆಂಡ್ಸ್, ನಾನಿವತ್ತು ಬಿಗ್ ಬಾಸ್ ಬಗ್ಗೆ ಒಂದು ದೊಡ್ಡ ಅಪ್ಡೇಟ್ ತಂದಿದ್ದೀನಿ. ಹಾಗೆ ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮಗೆ ಎಲ್ಲ ನೀಟಾಗಿ ಅರ್ಥ ಆಗುತ್ತೆ. ಈ ಒಂದು ಬಿಗ್ ಬಾಸ್ ಕಾರ್ಯಕ್ರಮ ಯಾವಾಗ್ಲೂ ಅಕ್ಟೋಬರಲ್ಲಿ ಸ್ಟಾರ್ಟ್ ಆಗ್ತಿತ್ತು. ಆದರೆ ಈ ವರ್ಷ ಮಾತ್ರ ಜುಲೈಯಲ್ಲೇ ಸ್ಟಾರ್ಟ್ ಆಗ್ತಿದೆ. ಯಾಕಂದರೆ 5 ತಿಂಗಳು ನಡೆಸ್ತಾರೆ ಈ ಸಲ ಬಿಗ್ ಬಾಸ್ನ. ಈ ಸಲ ಕೂಡ ನಮ್ಮ ಸುದೀಪ್ ಸರ್ ಅವರೇ ಈ ಒಂದು ಪ್ರೋಗ್ರಾಮ್ನ ನಡೆಸ್ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ಕಂಟೆಸ್ಟೆಂಟ್ ಆಗಿ ಚಿಕ್ಕಣ್ಣ ಅವ್ರು ಬರ್ತಾರೆ ಅಂತಲೂ ಕೂಡ ಒಂದು ಮಾಹಿತಿ ಸಿಕ್ಕಿದೆ ನಮಗೆ. ಚಿಕ್ಕಣ್ಣ ಅವ್ರು ಬಂದ್ರಂತೂ ಫುಲ್ ಕಾಮಿಡಿ ಆಗಿರುತ್ತೆ. ಬಿಗ್ ಬಾಸ್ ಒಂಚೂರು ಬೋರ್ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ತುಂಬ ಆಫರ್ಗಳು ಕಮ್ಮಿ ಆಗಿರೋವಂಥ ಹಿನ್ನೆಲೆಯಲ್ಲಿ ಚಿಕ್ಕಣ್ಣ ಅವರು ಬರೋದಕ್ಕೆ ಒಪ್ಕೊಂಡಿದ್ದಾರೆ. ಹಾಗೆ ಸುಧಾರಾಣಿ ಅವರು ಮೊದಲಿಂದನೂ ಹೇಳ್ತಿದ್ರು, ನನಗೇನಾದರೂ ಚಾನ್ಸ್ ಸಿಕ್ಕಿದ್ರೆ ಮತ್ತೆ ಹೋಗ್ತೀನಿ ನಾನು ಬಿಗ್ ಬಾಸ್ಗೆ ಅಂತ. ಅದೇ ರೀತಿ ಸುಧಾರಾಣಿ ಅವರು ಕೂಡ ಬಿಗ್ ಬಾಸ್ ಪ್ರೋಗ್ರಾಮ್ಗೆ ಬರ್ತಿದ್ದಾರೆ. ನೋಡೋಣ ಈ ಸಲ ಬಿಗ್ ಬಾಸ್ ಏನಾಗುತ್ತೆ ಅಂತ. ಹಾಗೆ ಸಾಮಾನ್ಯ ಜನಗಳಿಗೆ ಕೂಡ ಅವಕಾಶ ಕೊಟ್ಟಿದ್ದಾರೆ ನಮ್ಮ ಬಿಗ್ ಬಾಸ್ ಅವರು. ನೆಕ್ಸ್ಟು ನೋಡೋದಾದರೆ ನಮ್ಮ ಸುಷ್ಮಾ ಅವರು ಕೂಡ ಬಿಗ್ ಬಾಸ್ಗೆ ಬರ್ತಿದ್ದಾರೆ ಅಂತಲೇ ಹೇಳ್ಬೋದು. ಅದೇ ಕಾರಣಕ್ಕೆ ಭಾಗ್ಯಲಕ್ಷ್ಮಿ ಅನ್ನೋ ಸೀರಿಯಲ್ನೇ ಅವರು ಎಂಡ್ ಮಾಡಿದ್ರು ಅಂತಲೇ ಹೇಳ್ಬೋದು. ಇದೇ ಒಂದು ಕಾರಣ, ಏನಿಲ್ಲ, ಭಾಗ್ಯಲಕ್ಷ್ಮಿ ಅನ್ನೋ ಸೀರಿಯಲ್ಲು ಎಂಡ್ ಆಗೋದಕ್ಕೆ. ಹಾಗೆ ರಾಗಿಣಿ ರಾಘವೇಂದ್ರ ಇವರು ಕೂಡ ಬರ್ತಿದ್ದಾರೆ ಬಿಗ್ ಬಾಸ್ಗೆ. ತುಂಬ ಚೆನ್ನಾಗಿ ಕಾಮಿಡಿ ಮಾಡ್ತಿದ್ರು, ಗಿಚ್ಚಿ ಗಿಲಿಗಿಲೇನೆ. ನೋಡೋಣ ಬಿಗ್ ಬಾಸಲ್ಲಿ ಹೇಗೆ ಕಾಮಿಡಿ ಮಾಡಿ ನಮ್ಮನ್ನೆಲ್ಲ ನಗಿಸ್ತಾರೆ ಅಂತ. ಹಾಗೆ ಜಗ್ಗಪ್ಪ ಮತ್ತು ಸುಷ್ಮಾದಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇದೆ. ಇಬ್ಬರಲ್ಲಿ ಯಾರಾದರೂ ಒಬ್ಬರು ಬರ್ತಾರೆ ಬಿಗ್ ಬಾಸ್ಗೆ, ಪಕ್ಕ ಇದು. ಹಾಗೆ ನಂದಗೋಕುಲದ ವಲ್ಲಭ ಕೂಡ ಬರ್ತಾರೆ ಅನ್ನೋ ಅಪ್ಡೇಟ್ ಸಿಕ್ಕಿದೆ ನಮಗೆ. ಹಾಗೆಯೇ ಹಿರಿಯ ನಟ ಆದಂತಹ ರಂಗಾಯಣ ರಘು ಅವರು ಕೂಡ ಎಂಟ್ರಿ ಕೊಡ್ತಿದ್ದಾರೆ ಬಿಗ್ ಬಾಸ್ಗೆ. ಇದಂತೂ ಪಕ್ಕಾ ಅಪ್ಡೇಟ್ ಅಂತ ಹೇಳ್ಬೋದು. ಬಿಗ್ ಬಾಸ್ಗೆ ರಂಗಾಯಣ ರಘು ಅವರು ಬರ್ತಿದ್ದಾರೆ. ಹಾಗೆ ಮಾನಸ್ ಅವ್ರು ಬರ್ತಿದ್ದಾರೆ. ಗಿಚ್ಚಿಗಿಲಿಯಿಂದ ಫೇಮಸ್ ಆದಂತಹ ಮಾನಸ್ ಅವರು ಕೂಡ ಈ ಒಂದು ಪ್ರೋಗ್ರಾಮ್ಗೆ ಬರ್ತಿದ್ದಾರೆ. ನೋಡೋಣ ನೆಕ್ಸ್ಟ್ ಯಾರು ಬರ್ತಾರೆ ಅಂತ ಅನ್ನೋದಾದರೆ, ಇವರು ಕೂಡ ಗಿಚ್ಚಿಗಿಲಿಗಿಲಿಯಿಂದ ಫೇಮಸ್ ಆದಂತಹ ಹುಲಿ ಕಾರ್ತಿಕ್ ಅವರು ಕೂಡ ಈ ಒಂದು ಪ್ರೋಗ್ರಾಮ್ಗೆ ಬರ್ತಿದ್ದಾರೆ. ಈ ಸಲ ಅಂತೂ ಬಿಗ್ ಬಾಸ್ ತುಂಬ ಚೆನ್ನಾಗಿರುತ್ತೆ, ಎಲ್ಲರೂ ನೋಡಿ. ಹಾಗೆಯೇ ಯಾರ್ಯಾರು ಇನ್ನೂ ಕೂಡ ಒಂದು ಈ ಪ್ರೋಗ್ರಾಮ್ಗೆ ಹೆಸರು ಕೊಟ್ಟಿಲ್ಲ, ಕೊಡಿ.